ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟಕರಾಗಿ ಆಯ್ಕೆ ಮಾಡಿದ್ರಿಂದ ಭುಗಿಲೆದ್ದಿರುವ ಕದನವೀಗ ಚಾಮುಂಡಿ ಬೆಟ್ಟದ ಆಸ್ತಿ ಕಡೆಗೆ ತಿರುಗಿದೆ. ಇದರ ಜೊತೆಗೆ ಬಾನು ಮುಷ್ತಾಕ್ ಆಯ್ಕೆ ವಿಚಾರವಾಗಿ ವಾಕ್ಸಮರ ಮುಂದುವರೆದಿದೆ. ವಿಶ್ವವಿಖ್ಯಾತ ದಸರಾ ಉತ್ಸವಕ್ಕೆ ಮೈಸೂರು ಮಧುವಣಗಿತ್ತಿಯಂತೆ ಸಿಂಗಾರಗೊಳ್ತಿದೆ. ನಿನ್ನೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ದಸರಾ ಆನೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಹೀಗೆ ಒಂದ್ ಕಡೆ ಹಬ್ಬದ ಸಂಭ್ರಮ ಕಳೆಗಟ್ಟಿದ್ರೆ ಮತ್ತೊಂದ್ ಕಡೆ ದಸರಾ ಉದ್ಘಾಟಕರ ವಿಚಾರವಾಗಿ ಜಟಾಪಟಿ ಮುಂದುವರೆದಿದೆ. ದಸರಾ ಉದ್ಘಾಟಕರಾಗಿ ಸಾಹಿತಿ, ಲೇಖಕಿ, ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿರೋದು ವಿವಾದಕ್ಕೆ ಕಾರಣವಾಗಿದೆ. ಬೇರೆ ಸಾಹಿತಿಗಳು ಇರ್ಲಿಲ್ವಾ, ಅವರನ್ನೇ ಯಾಕೆ ಕರೆದ್ರಿ ಅಂತ ಶೋಭಾ ಕರಂದ್ಲಾಜೆ ಪ್ರಶ್ನಿಸಿದ್ದಾರೆ. ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದು ಉದ್ಘಾಟನಾ ಕುಸ್ತಿ ತಾರಕಕ್ಕೇರಿದೆ. 4 ದಿನದ ಹಿಂದೆ ಬಾನು ಮುಸ್ತಾಕ್ ಅವರನ್ನ ಚಾಮುಂಡೇಶ್ವರಿಯ ನವರಾತ್ರಿಯ ಉದ್ಘಾಟನೆಗೆ ಯಾಕೆ ಕರೆದಿದ್ದೀರಿ? ಕನ್ನಡ ನಾಡಿನಲ್ಲಿ ಬೇರೆ ಸಾಹಿತಿಗಳು ನಿಮ್ಗೆ ಸಿಕ್ಲಿಲ್ವಾ? ಬೇರೆ ಜನ ನಿಮ್ಗೆ ಸಿಕ್ಕಿಲ್ವಾ? ಪ್ರಾರ್ಥನೆ ನಮ್ಮ ಸೊತ್ತಲ್ಲ, ನಮ್ಮ ಮನೆ ನಮ್ಮ ಸೊತ್ತು. ಯಾವುದು ಇದು ನಮ್ಮ ಸೊತ್ತು, ವೈಯಕ್ತಿಕವಾದ ಮನೆ. ಆದ್ರೆ ಹಾಗಂತ ನಾನು ಪಬ್ಲಿಕ್ ದೇವಸ್ಥಾನ ನಾನು ಎಲ್ಲರನ್ನೂ ಕರೀತೀನಪ್ಪ. ನೀವ್ ಹೇಳಿ, ಯಾವ್ದು ಹಿಂದೂ ದೇವಸ್ಥಾನದಲ್ಲಿ ಬೇರೆಯವ್ರನ್ನ ಬರಬೇಡ ಅಂತ ಹೇಳಿದ್ದಾರೆ? ಹೇಳಿ, ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಹೇಳಿ. ಅನ್ಯ ಆರಾಧನಾ ಪದ್ಧತಿಯನ್ನು ಹೊಂದಿರೋರನ್ನ ಬ್ರದರ್ಸು ಅಂತ ಕರೆಯುವಂಥ ಡಿ.ಕೆ. ಶಿವಕುಮಾರ್ ಅವರಿಂದ ಈ ಧರ್ಮದ ಬಗ್ಗೆ ನಮಗೆ ತಿಳುವಳಿಕೆ, ಜ್ಞಾನ ಬೇಕಾಗಿಲ್ಲ. ಡಿ.ಕೆ. ಶಿವಕುಮಾರ್ ಅವರೇ, ಕಪಾಲಿ ಅಂದರೆ ಶಿವನ ಬೆಟ್ಟನೇ ನೀವು ಯೇಸು ಬೆಟ್ಟ ಮಾಡಿದವರು. ದಯವಿಟ್ಟು ಇದ್ರ ಬಗ್ಗೆ ನಮಗೆ ಬೋಧನೆ ಕೊಡಕ್ಕೆ ಬರಬೇಡಿ. ಈ ಬಗ್ಗೆ ಮಾತನಾಡಿದ್ದ ಬಾನು ಮುಷ್ತಾಕ್ ತಾಯಿ ಚಾಮುಂಡಿಯೇ ತನ್ನನ್ನ ಕರೆಸಿಕೊಳ್ತಿರೋದಾಗಿ ಹೇಳಿದ್ರು. ಈ ಮಾತಿಗೆ ಪ್ರಶ್ನೆ ಮಾಡಿರೋ ಪ್ರತಾಪ್ ಸಿಂಹ, ನೀವು ಚಾಮುಂಡೇಶ್ವರಿನ ಒಪ್ತೀರಾ ಅಂತ ಹೇಳಿದ್ದಾರೆ. ಚಾಮುಂಡೇಶ್ವರಿ ತಾಯಿ ನನ್ನನ್ನು ಕರೆಸ್ಕೊಳ್ತಾ ಇದ್ದಾಳೆ ಮೈಸೂರಿಗೆ. ಮೇಡಮ್, ಈಗ ಹೇಳ್ತಾ ಇದ್ದೀರಿ ತಾಯಿ ಚಾಮುಂಡೇಶ್ವರಿನೇ ನನ್ನನ್ನು ಕರೆಸ್ಕೊಳ್ತಾ ಇದ್ದಾಳೆ ಅಂತ. ಕನ್ನಡವನ್ನ ಭುವನೇಶ್ವರಿ ಆಗಿ ಒಪ್ಪದ ನೀವು ತಾಯಿ ಚಾಮುಂಡೇಶ್ವರಿಯನ್ನ ನಾಡ ದೇವತೆಯಾಗಿ ಒಪ್ಪಿ ಮಂಗಳಾರತಿ ತಗೊಳ್ತೀರಾ? ವಿಗ್ರಹ ರೂಪದಲ್ಲಿರುವ ಅವಳಿಗೆ ನೀವು ಪುಷ್ಪಾರ್ಚನೆಯನ್ನು ಮಾಡ್ತೀರಾ? ಈ ಚರ್ಚೆಯ ನಡುವೆ ಮೈಸೂರು ಜಿಲ್ಲಾಡಳಿತ ಅಧಿಕೃತವಾಗಿ ಬಾನು ಮುಷ್ತಾಕ್ರನ್ನ ದಸರಾ ಉದ್ಘಾಟಕರಾಗಿ ಆಹ್ವಾನಿಸಲು ಸಿದ್ಧತೆ ಮಾಡಿಕೊಳ್ತಿದೆ. ಸೆಪ್ಟೆಂಬರ್ ಮೊದಲ ವಾರ ಉದ್ಘಾಟಕರನ್ನ ಆಹ್ವಾನಿಸುವುದಾಗಿ ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತ್ ತಿಳಿಸಿದ್ದಾರೆ. ಇಲ್ಲ, ನಮಗೆ ಆ ಥರದ್ದು ಯಾವುದೇ ದೂರ ಇಲ್ಲ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅವರನ್ನ ಜಿಲ್ಲಾಡಳಿತ ಪರವಾಗಿ ಗೌರವಪೂರ್ವಕವಾಗಿ ಇನ್ವೈಟ್ ಮಾಡ್ಕೊಂಡು ಬರ್ತಾರೆ. ಸೆಪ್ಟೆಂಬರ್ 22ರಂದು ದಸರಾ ಉದ್ಘಾಟನೆ ನಡೆಯಲಿದೆ. ಸಾಂಸ್ಕೃತಿಕ ನಗರಿಯಲ್ಲಿ ಸಿದ್ಧತೆಗಳು ಕೂಡ ನಡೆದಿವೆ. ಹೀಗಿರೋ ನಡುವೆ ರಾಜಕೀಯ ನಾಯಕರು ಉದ್ಘಾಟಕರ ಆಯ್ಕೆ ಸುತ್ತ ಕೆಸರೆರಚಾಟ ಮಾಡಿಕೊಳ್ತಿದ್ದಾರೆ. ಮೈಸೂರಿನಿಂದ ರಾಮ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.